ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಸೋಮವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ಆರ್ದ್ರ ನಕ್ಷತ್ರ. ಮೇಷರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು ಹಾಗೂ ಮುಖ್ಯವಾದಂತಹ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ನೀವು ಬಂಧು ಮಿತ್ರರೊಡನೆ ಸರಸ ಸಲ್ಲಾಪದಿಂದ ಕಾಲ ಕಳೆದರೂ ಕೂಡ ಏನೋ ಒಂದು ನಿಮಗೆ ಗೊತ್ತಿಲ್ಲದ ವಿಷಯ ಇದೆ ಅನ್ನೋ ಥರ ಮನಸ್ಸಿಗೆ ಭಾವನೆ ಇರಬಹುದು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ನಿಮಗೆ ಗೊತ್ತಿಲ್ಲದಂತಹ ಕೆಲವೊಂದು ವಿಚಾರಗಳೇನೋ ನಡೀತಾ ಇದೆ ಅನ್ನುವಂತಹ ಗುಮಾನಿ ನಿಮಗೆ ಬರಬಹುದು. ಹೀಗಾಗಿ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಇವತ್ತು ವೈಮನಸ್ಯವನ್ನು ಮಾಡ್ಕೋಬಾರದು. ಸಮಾಧಾನವಾಗಿ ಏನೇ ಇದ್ರೂ ಕೂಡ ಕೇಳಿ ಅದನ್ನು ನಿರ್ಣಯಿಸಿಕೊಳ್ಳಬಹುದು. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಬಂದಿದ್ದಾನೆ. ಹೀಗಾಗಿ ಕೆಲವೊಂದು ನಿರ್ಧಾರಗಳು ನಿಮ್ಮ ಪರವಾಗಿ ನೀವು ಮಾಡಿಕೊಂಡಿದ್ದು ಸರಿಯೋ ತಪ್ಪೋ ಅನ್ನುವಂತಹ ಕೂಲಂಕುಷವಾದಂತಹ ನಿರ್ಧಾರವನ್ನು ಇವತ್ತು ನೋಡಬೇಕಾಗತ್ತೆ ಮತ್ತು ನೀವು ಅದನ್ನು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾಗತ್ತೆ. ಕರ್ಕ ರಾಶಿಯವರಿಗೆ ಬಹಳ ಕಷ್ಟಕರವಾದಂತಹ ದಿವಸ. ನಿಮ್ಮ ಮಿತ್ರತ್ವಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರೋದನ್ನು ನೋಡಿ ಬೇರೆಯವರು ಇವತ್ತು ನಿಮ್ಮ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಿಮ್ಮೊಡನೆ ಬರಬಹುದು. ಹೀಗಾಗಿ ಇಂದು ಯಾರ ಜೊತೆ ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಬಹಳ ದೊಡ್ಡದಾದಂತಹ ಒಂದು ಇಷ್ಟಾರ್ಥ ನಿಮಗೆ ಇವತ್ತು ಸಿದ್ಧಿಯಾಗೋದಿದೆ. ಮಿತ್ರರೊಂದಿಗೆ ಮನಸ್ಸಿಗೆ ಬಹಳ ಸಂತೋಷಕರವಾದಂತಹ ಕ್ಷಣಗಳನ್ನು ಇವತ್ತು ನೀವು ಕಳೆಯಬಹುದು. ಹೇರಳವಾಗಿ ಧನಾಗಮ ಕೂಡ ಕೆಲವರಿಗೆ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಅತಿ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಿ. ನೀವು ಅಂದುಕೊಳ್ಳದಂತಹ ಯಾವುದೋ ಒಂದು ಅವಕಾಶ ಇವತ್ತು ನಿಮಗೆ ಪ್ರಾಪ್ತಿಯಾಗಬಹುದು. ಹೆಗ್ಗಳಿಕೆ ಮತ್ತು ಹೊಗಳಿಕೆ ಕೂಡ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಅದೃಷ್ಟದ ಪರೀಕ್ಷೆ ಬಹಳನೇ ತೀವ್ರವಾಗಿ ಇವತ್ತು ನಡೆಯುತ್ತಾ ಇರುತ್ತೆ. ಬಹಳ ಬೇಸರವಾಗುತ್ತೆ ಮನಸ್ಸಿಗೆ. ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು ನಮಗೆ ಪ್ರತಿಫಲ ಮಾತ್ರ ಸಿಗೋದಿಲ್ಲ ಅನ್ನುವಂತಹ ಬೇಸರ ಇವತ್ತು ಕಾಡಬಹುದು. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳನೇ ಕಷ್ಟಕರವಾದಂತಹ ದಿವಸ. ನೀವು ಪ್ರೀತಿ ಪಾತ್ರರೊಡನೆ ಸ್ವಲ್ಪ ತೊಂದರೆಯಲ್ಲಿದ್ದೀರಿ ಎನ್ನುವಂತಹ ವಿಷಯವನ್ನು ತಿಳಿದುಕೊಂಡು ಕೆಲವರು ನಿಮ್ಮ ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೋಸ್ಕರ ನಿಮಗೆ ತೊಂದರೆಯನ್ನು ಮಾಡಬಹುದು. ಹೀಗಾಗಿ ಇವತ್ತು ನಿಮ್ಮ ಭಾವನೆಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾವುದೋ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಹಳನೇ ದೊಡ್ಡದಾದಂತಹ ಲಾಭವನ್ನು ನಿಮಗೆ ಇವತ್ತು ತೋರಿಸಬಹುದು. ಆದರೆ ಅದು ಎಷ್ಟು ನಿಜ, ಎಷ್ಟು ಅದರಲ್ಲಿ ತೊಂದರೆಗಳಿದೆ ಎನ್ನುವಂಥದ್ದನ್ನು ಇವತ್ತು ಕೂಲಂಕುಷವಾಗಿ ಪರಿಶೀಲಿಸಬೇಕು ನೀವು. ಮತ್ತು ದಾಂಪತ್ಯದಲ್ಲಿ ಇವತ್ತು ನೆಮ್ಮದಿ. ಮಕರ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಚಾಲೆಂಜ್ಗಳನ್ನು ಇವತ್ತು ನೀವು ನೋಡಬೇಕಾಗಿ ಬರಬಹುದು. ಕೆಲವೊಂದನ್ನು ಗೆಲ್ತೀರಿ, ಇನ್ನು ಕೆಲವೊಂದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ಹುಟ್ಟಿ ಹಾಕಿದಂತಹ ಸಂದರ್ಭಗಳಿರಬಹುದು. ಹಾಗಾಗಿ ಅವುಗಳನ್ನು ಸುಮ್ಮನೆ ತಲೆ ಕೆಡಿಸಿಕೊಂಡು ಅದರ ಬಗ್ಗೆ ನೀವು ಯುದ್ಧವನ್ನು ಮಾಡೋದಕ್ಕೆ ಹೋಗೋದು ಅನವಶ್ಯಕ. ಕುಂಭರಾಶಿಯವರಿಗೆ ನಿಮ್ಮ ಕ್ರಿಯಾಕ್ಷೇತ್ರದಲ್ಲಿ ಇವತ್ತು ಬಹಳನೇ ದೊಡ್ಡದಾದಂತಹ ಯಶಸ್ಸು. ಕಲಾವಿದರು ಮತ್ತು ಸ್ಟೇಜ್ ಮೇಲೆ ಮಾತುಕತೆ ಇತ್ಯಾದಿಗಳಿಂದ ಯಾರು ಜೀವನವನ್ನು ಮಾಡ್ಕೊಂಡಿದ್ದೀರಿ ಅಂಥವರಿಗೆಲ್ಲರಿಗೂ, ಮಾತುಗಾರರು, ಬರವಣಿಗೆಗಾರರು, ಇವರೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. R&D ಕೋಡಿಂಗ್ ಇತ್ಯಾದಿಗಳನ್ನು ಮಾಡೋರಿಗೂ ಇವತ್ತು ಬಹಳನೇ ಒಳ್ಳೆಯದಾದಂತಹ ದಿವಸ. ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಪೋಷಕರಿಗೆ ಸ್ವಲ್ಪ ಗಮನ ಅವಶ್ಯಕ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ಯಾವುದೋ ಒಂದು ಬೇಸರ, ತಾಯಿಯ ಅಥವಾ ನಿಮ್ಮ ಮನೆಯಲ್ಲಿ ಏನೋ ಒಂದು ಬೇಸರದ ಸಂದರ್ಭ ನಡೀತಾ ಇರುತ್ತೆ. ಪೂರ್ತಿ ನಿಮಗೆ ವಿಷಯ ಗೊತ್ತಿರೋದಿಲ್ಲ ಅನ್ನುವಂತಹ ಭಾವನೆ ಬರುತ್ತೆ. ಹೀಗಾಗಿ ಬೇರೆಯವರ ಮೇಲೆ ಇವತ್ತು ಅನುಮಾನವನ್ನು ಮಾಡದೆ ಸಮಾಧಾನವಾಗಿ ಎಲ್ಲವನ್ನು ಪರಿಹರಿಸಿಕೊಳ್ಳೋದು ಉತ್ತಮ. ಕೋರ್ಟು ಕಚೇರಿ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯಿಂದ ಅವಶ್ಯಕ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಶ್ರವಣ ಪಠಣ ಮನನ ಲೇಖನ ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.